Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. ಶಂಕುವಿನಾಕಾರದ ಡೇರೆಯ ಪಾದದ ತ್ರಿಜ್ಯ 7 ಮೀಟರ್ ಮತ್ತು ಅದರ ಎತ್ತರ 24 ಮೀಟರ್ ಇದೆ. ಶಂಕುವಿನ ಆಕಾರದ ಡೇರೆಯನ್ನ ತಯಾರಿಸಲು 5 ಮೀಟರ್ ಅಗಲದ ಎಷ್ಟು ಮೀಟರ್ಗಳಷ್ಟು ಬಟ್ಟೆ ಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೈನ ನಾವು 22/7 ಅಂತ ಪರಿಗಣಿಸ್ಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶ ಶಂಕುವಿನಾಕಾರದ ಡೇರೆಯ ಪಾದದ ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು 7 ಮೀಟರ್. ಸೊ ಶಂಕುವಿನಾಕಾರದ ಡೇರೆಯ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟಿದೆ? 24 ಮೀಟರ್ ಇದೆ. ಸೊ ಈಗ ಬಟ್ಟೆಯ ಅಗಲವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಬಟ್ಟೆಯ ಅಗಲ ಅಲ್ವಾ? ಸೊ ವಿಡ್ತ್ ಅನ್ನ ಕೊಟ್ಟಿದ್ದಾರೆ. ಬ್ರೆಡ್ತ್ ಓಕೆ, ಬಿ ಅಂತ ತಗೊಂಡ್ರೆ ಅಗಲ ಎಷ್ಟಿದೆ? 5 ಮೀಟರ್ ಇದೆ. ಓಕೆ, ಸೊ ಈಗ ನಾವಿಲ್ಲಿ ಶಂಕುವಿನ ಓರೆ ಎತ್ತರವನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಯಾಕಂದ್ರೆ ನಮ್ಗಿಲ್ಲಿ ಶಂಕುವಿನ ಆಕಾರದ ಡೇರೆಯನ್ನ ನಿರ್ಮಿಸಲು ಬೇಕಾದಂತ ಬಟ್ಟೆಯನ್ನ ಕೇಳಿದಾರಲ್ವಾ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಇದಿಷ್ಟು ಭಾಗಕ್ಕೆ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ಏನಾಯ್ತು? ಇದರ ವಕ್ರ ಮೇಲ್ಮೈ ಅಂದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಹಾಗಾದ್ರೆ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳಿ? ಪೈ ಆರ್ ಎಲ್. ಸೊ ಇಲ್ಲಿ ಎಲ್ ಬೇಕಾಗತ್ತೆ ನಮ್ಗೆ. ಹಾಗಾಗಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎಲ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ 7 ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂದ್ರೆ 24 ಸ್ಕ್ವೇರ್ ಆಗುತ್ತೆ. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 ಸ್ಕ್ವೇರ್ 49 plus 24 square 576. So L is equal to square root of 49 plus 576 ಅಂದ್ರೆ 625. Okay, so L is equal to square root of 625 ಅಂದ್ರೆ 25 ಮೀಟರ್ ಆಗುತ್ತೆ. ಓಕೆ, ನಮ್ಗೆ ಈಗ ಎಲ್ ಸಿಕ್ಕಿದೆ. ಸೊ ಈಗ ನಾವೇನ್ ಮಾಡ್ಬೋದು? ಡೇರಿಗೆ ಬೇಕಾಗುವಂತಹ ಬಟ್ಟೆಯ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಡೇರಿಗೆ ಬೇಕಾಗುವಂತಹ ಬಟ್ಟೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ? ಡೇರಿಗೆ ಬೇಕಾಗುವ ಬಟ್ಟೆಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್. ಓಕೆ, ಸೊ 22/7 ಇಂಟು ಆರ್ 7 ಇಂಟು ಎಲ್ 25. ಸೊ 7 1 7 7 1 7. ಸೊ ಇದೆಷ್ಟು ಬರುತ್ತೆ? 550 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಡೇರೆಗೆ ಬೇಕಾಗುವಂತಹ ಬಟ್ಟೆಯ ವಿಸ್ತೀರ್ಣ ಸಿಕ್ಕಿದೆ. ಸೊ ಇಲ್ಲಿ ಇದಕ್ಕೆ ಅಗಲವನ್ನ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಅದು ಹೇಗಿರುತ್ತೆ? ಅದನ್ನ ಓಪನ್ ಮಾಡಿದ್ರೆ ಅದ ಒಂದು ಇಷ್ಟು 550 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದ್ರೆ, ಸೊ ಆ ಬಟ್ಟೆ ಹೇಗಿರುತ್ತೆ? ಆಯತಾಕಾರದಲ್ಲಿ ಇರುತ್ತೆ ಅಲ್ವಾ. ಸೊ ಆಯತಾಕಾರದಲ್ಲಿ ಇರೋದ್ರಿಂದ ಸೊ ಅದರ ಅಗಲವನ್ನ ಕೊಟ್ಟಿದ್ದಾರೆ. ಎಷ್ಟು? 5 ಮೀಟರ್ ಅಲ್ವಾ. ಸೊ ಇಲ್ಲಿ 5 ಮೀಟರ್ ಅಗಲವನ್ನ ಕೊಟ್ಟಿದ್ದಾರೆ. ನಾವು ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಸೊ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಾದ್ರೆ ಆಯತದ ವಿಸ್ತೀರ್ಣ ಏನಾಗತ್ತೆ ಹೇಳಿ? ಉದ್ದ ಗುಣಿಸು ಅಗಲ. ಸೊ ಇಲ್ಲಿ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ? ಡೇರಿಗೆ ಬೇಕಾದಂತ ಬಟ್ಟೆಯ ವಿಸ್ತೀರ್ಣಕ್ಕೆ ಸಮ. ಸೊ ಹಾಗಾಗಿ ಆಯತದ ವಿಸ್ತೀರ್ಣ ಎಷ್ಟಿದೆ? 550 ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಎಷ್ಟಿದೆ? 5 ಮೀಟರ್. ಸೊ ಉದ್ದ ಈಸ್ ಈಕ್ವಲ್ ಟು ಏನಾಯ್ತು? 550/5. ಸೊ 5 1 5. ಸೊ 5 1 5 5 1 5 0ಗೆ 0. ಸೊ ಉದ್ದ ಎಷ್ಟು ಬರುತ್ತೆ ಹೇಳಿ? 110 ಮೀಟರ್ ಬರ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಒಂದು ಡೇರೆಯನ್ನ ತಯಾರಿಸ್ಲಿಕ್ಕೆ 5 ಮೀಟರ್ ಅಗಲದ ಎಷ್ಟು ಮೀಟರ್ಗಳಷ್ಟು ಬಟ್ಟೆ ಬೇಕು ಅಂದ್ರೆ ಎಷ್ಟಾಗತ್ತೆ ಹೇಳಿ? ಸೊ ಇಲ್ಲಿ ಶಂಕುವಿನ ಆಕಾರದ ಡೇರೆಯನ್ನ ತಯಾರಿಸಲು 110 ಮೀಟರ್ ಉದ್ದದ ಬಟ್ಟೆ ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.